ದೆಹಲಿಯ ಮಾಣಿಕ್ ಷಾ ಕೇಂದ್ರದಲ್ಲಿ 4ನೇ ಆವೃತ್ತಿಯ 3 ರಕ್ಷಣಾ ಪಡೆಗಳ ಭವಿಷ್ಯದಲ್ಲಿ ಸಮರ ಎದುರಿಸುವ ಕುರಿತ ತರಬೇತಿ ಕಾರ್ಯಕ್ರಮ ಇಂದಿನಿಂದ ಆರಂಭಗೊಂಡಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತರಬೇತಿಯನ್ನು ಉದ್ಘಾಟಿಸಿದ್ದಾರೆ. 4 ವಾರಗಳ ಈ ತರಬೇತಿಯನ್ನು ಹೆಡ್ ಕ್ವಾರ್ಟರ್ಸ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಮತ್ತು ಜಂಟಿ ಸಮರ ಅಧ್ಯಯನಗಳ ಕೇಂದ್ರ ಆಯೋಜಿಸಿವೆ. ಸರ್ಕಾರಿ ಸಂಸ್ಥೆಗಳ ಪ್ರತಿನಿಧಿಗಳು, ಶೈಕ್ಷಣಿಕ ವಲಯ, ಕೈಗಾರಿಕಾ ಮತ್ತು ಕಾರ್ಯತಂತ್ರ ಚಿಂತಕರೊಂದಿಗೆ 3 ಪಡೆಗಳ ಅಧಿಕಾರಿಗಳನ್ನು ಈ ತರಬೇತಿಯಲ್ಲಿ ಒಗ್ಗೂಡಿಸಲಿದೆ. ಜಾಗತಿಕ ಬೆಳವಣಿಗೆಗಳು, ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಸೈಬರ್ ಯುದ್ಧ ಹಾಗೂ ನೆಲ, ಸಮುದ್ರ, ವೈಮಾನಿಕ ಕಾರ್ಯಾಚರಣೆಗಳು, ತಂತ್ರಜ್ಞಾನ ಆಧಾರಿತ ಯುದ್ಧ ಸೇರಿದಂತೆ ವಿವಿಧ ವಿಷಯಗಳನ್ನು ತರಬೇತಿ ಪಠ್ಯಕ್ರಮ ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ.